ಹೌದು, ನಂದು ಅದೇ ಅಭಿಪ್ರಾಯ. ಮೊನ್ನೆ ಮಾಡಿರೋ ತರ ಮತ್ತೆ ದೊಡ್ಡ ತಪ್ಪು ಮಾಡಲ್ಲ ಅಂತ ಏನೇ ಗ್ಯಾರಂಟಿ? ಚಿರು ಮರ್ಯಾದೆ ಹೋಗೋ ತರ ಮಾಡ್ದವಳು ನಾಳೆ ದಿನ ಈ ಮನೆ ಮರ್ಯಾದೆ ತೆಗಿಯೋದಿಲ್ಲ ಅಂತ ಏನೇ ಗ್ಯಾರಂಟಿ? ಉರಿತಿರೋ ಬೆಂಕಿಗೆ ನೀರು ಹಾಕಿ ಆರಿಸ್ಬೇಕೆ ಹೊರತು ಅದಕ್ಕೆ ತುಪ್ಪ ಸುರಿದು ಇನ್ನೂ ಜಾಸ್ತಿ ಮಾಡಬಾರ್ದು. ಎಷ್ಟೇ ಕಷ್ಟ ಬಂದರೂ ಏನೇ ಸಮಸ್ಯೆ ಇದ್ರೂ ಗಂಡ ಹೆಂಡತಿ ಇಬ್ರು ಜೊತೆಗೆ ಇದ್ದು ಅದನ್ನ ಬಗೆಹರಿಸ್ಕೋಬೇಕು. ದೂರ ಆಗೋದ್ರಿಂದ ಸಮಸ್ಯೆ ಬಗೆಹರಿಯಲ್ಲ. ಏನಪ್ಪ ಚಿರು, ನಾವಿಷ್ಟೆಲ್ಲ ಮಾತಾಡ್ತಿದ್ರು ನೀನ್ ಸುಮ್ನೆನೆ ಇದೆಯಲ್ಲ. ನಿನ್ಗೂ ದೀಪನ್ ಜೊತೆ ಸಂಸಾರ ಮಾಡಕ್ ಇಷ್ಟನಾ? ಡಿವೋರ್ಸ್ ಕೊಡಲ್ವಾ? ಹಾಗಂತ ಯಾರು ಹೇಳಿದ್ದು? ನೀವಿಬ್ರು ಒಟ್ಟಿಗೆ ಇರ್ಬೇಕು, ನೀವಿಬ್ರು ದೂರ ಆಗ್ಬಾರ್ದು ಅಂತ ಭಾವನ ಅರ್ಚನಾ ಹೇಳ್ತಿದಾರಲ್ಲ. ಆದ್ರೆ ನಾನು ಹೇಳ್ತಿಲ್ವಲ್ಲ. ಚಿರು, ಅಚ್ಚು ಪ್ಲೀಸ್, ಡಿವೋರ್ಸ್ ವಿಷಯದಲ್ಲಿ ಯಾರು ಇಂಟರ್ಫಿಯರ್ ಆಗೋದು ನನಗೆ ಇಷ್ಟ ಆಗಲ್ಲ. ನಿಮ್ಮ ಅತ್ತಿಗೆ ಆಗ್ತಿದಾರಲ್ಲ, ಅವರು ನನ್ನ ಡಿಸಿಷನ್ಗೆ ಸಪೋರ್ಟ್ ಮಾಡ್ತಿದ್ದಾರೆ, ನಿನ್ ಥರ ಅಪೋಸ್ ಮಾಡ್ತಾ ಇಲ್ಲ. ಚಿರು, ನಿನ್ ಲೈಫ್ ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೆ ಡಿವೋರ್ಸ್ ಬೇಡ ಅಂತಿರೋದು. ದೀಪ ನೋಡಕ್ ಸುಂದರವಾಗಿಲ್ದೇ ಇರ್ಬೋದು, ಆದ್ರೆ ಅವಳಿಗೆ ಒಳ್ಳೆ ಗುಣ ಇದೆ. ನಿನ್ನ ಅವಳು ತುಂಬಾ ಚೆನ್ನಾಗಿ ನೋಡ್ಕೋತಾಳೆ ಕಣೋ. ಆದ್ರೆ ಅವ್ರ ಕಂಡ್ರೆ ನನಗಿಷ್ಟ ಇಲ್ವಲ್ಲ ಅಚ್ಚು, ನಾನೇನ್ ಮಾಡ್ಲಿ? ಯಾರು ಏನೇ ಹೇಳಲಿ, ನಾನು ಮಾತ್ರ ಅವ್ರ ಜೊತೆ ಸಂಸಾರ ಮಾಡಲ್ಲ, ಮಾಡಕ್ಕಾಗೋದು ಇಲ್ಲ. ಇವರಿಂದ ಡಿವೋರ್ಸ್ ಬೇಕು ಅಂತ ಕೇಳಿರೋ ನನ್ನ ಮಾತಿಗೆ ನಾನು ಇವಾಗಲೂ ಫಿಕ್ಸ್ ಆಗೇ ಇದ್ದೀನಿ. ನನಗೆ ಡಿವೋರ್ಸ್ ಬೇಕು. ಏ ದೀಪ, ಹೇಳಿದ್ ಕೇಳಿಸ್ತೇನೆ, ಇನ್ನೂ ಏನ್ ಮೀನಮೇಷ ಎಣಿಸ್ತಿದ್ಯಾ? ಸುಕ್ಕು, ಅವಳಿಗೂ ಯೋಚನೆ ಮಾಡಕ್ಕೆ ಸ್ವಲ್ಪ ಟೈಮ್ ಬೇಡವಾ? ನೀವು ಸುಮ್ಮನೆ ಇರ್ರಿ. ದೀಪ, ಡಿವೋರ್ಸ್ ಕೊಡಕ್ ಆಗಲ್ಲ ಅಂತ ಹೇಳು. ಅದು ಹೇಗೆ ಹೇಳ್ತಾರೋ ನಾನು ನೋಡ್ತೀನಿ. ನಿಮ್ಮಲ್ಲಿ ನಿಜವಾಗ್ಲೂ ಒಳ್ಳೆತನ ಅನ್ನೋದಿದ್ರೆ, ಕೊಟ್ಟ ಮಾತಕ್ಕೆ ತಪ್ಪಲ್ಲ ಅನ್ನೋದಿದ್ರೆ ಡಿವೋರ್ಸ್ ಕೊಡಕ್ಕೆ ಒಪ್ಕೊಳ್ಳಿ. ನನ್ನ ಮುಖ ನೋಡಿ ಹೇಳಿ ಹಸ್ಬೆಂಡು, ನಿಜವಾಗ್ಲೂ ನಿಮ್ಗೆ ನನ್ನ ಜೊತೆ ಇರೋಕ್ಕೆ ಇಷ್ಟ ಇಲ್ವಾ? ಇಲ್ಲ. ನಾನು ನಿಮ್ಮಿಂದ ದೂರ ಹೋದ್ರೆ ಖುಷಿಯಾಗಿರ್ತೀರಾ? ಡೌಟೇ ಬೇಡ. ಖುಷಿಯಾಗಿರೋದಷ್ಟೇ ಅಲ್ಲ, ನೆಮ್ಮದಿಯಾಗಿ. ಒತ್ಸಲ ಒತ್ಸಲ ಓ, ಒತ್ಸಲ ಮನೇಲಿಲ್ಲ ಅಲ್ವಾ? ಅಭ್ಯಾಸ ಬಲ ಕರೆದ್ಬಿಟ್ಟೆ. ದೇವಸ್ಥಾನಕ್ಕೆ ಕಳಶ ಇದ್ರೇನೆ ಅದಕ್ಕೊಂದು ಕಳೆ, ಮನೆಗೆ ಹೆಂಡತಿ ಇದ್ರೆ ಅದಕ್ಕೊಂದು ಬೆಲೆ. ಇದ್ದೊಬ್ಬ ಮಗ, ಅವನು ಏನೋ ಕಾಣಿಸ್ತಾ ಇಲ್ಲ. ಅದೇ ಒತ್ಸಲ ಮನೆಯಲ್ಲಿದ್ದಿದ್ರೆ ನಾನು ಇದ್ದಿದ್ದ ಜಾಗಕ್ಕೇನೆ ರೀ ತಿಂಡಿ ತಂದ್ಕೊಡ್ಲಾ, ಊಟ ತಂದ್ಕೊಡ್ಲಾ ಅಂತೆಲ್ಲ ಕೇಳೋವಳು. ಈಗ ನನಗೇನು ಬೇಕೋ ನಾನೇ ಮಾಡ್ಕೋಬೇಕು. ಅವ್ರಿಗೆ ವಿಚ್ಛೇದನ ಕೊಡ್ತೀನಿ ಅಂತ ಹೇಳಿದ್ದೀನಿ ನಿಜ, ಆದರೆ ನನ್ನ ಪಾಲಿಗೆ ದೇವ್ರಿದ್ದಾನೆ, ಅವನ್ನ ನಾನು ಕಾಪಾಡ್ತಾನೆ ಅಂತ ನಂಬಿಕೆ ನನಗಿದೆ. ನೋಡೋಣ. ಏನಮ್ಮ ನೋಡೋಣ ಅಂತಿದೀಯಾ? ಈ ಮನೆ ಋಣ ನಿನಗೆ ನಾಳೆನೇ ಕೊನೆ ಆಗ್ತಿದೆ. ಆಮೇಲೆ ನೀನು ಯಾರೋ ನಾವ್ಯಾರೋ.
ಹೌದೌದು. ಆಮೇಲೆ ದೀಪ ಈ ಮನೆ ಬಿಟ್ಟು ಅವ್ರ ತವ್ರ ಮನೆಗೆ ಹೋಗ್ತಾಳೆ. ಅಯ್ಯೋ, ನಿಮ್ಮನೆ ಮಗನಿಂದ ದೂರ ಆಗ್ತೀನಿ ಅನ್ನೋ ಕಾರಣಕ್ಕೆ ನಿಮ್ಮಿಂದ ದೂರ ಆಗ್ತೀನಿ ಅಂತ ಯಾಕೆ ಅನ್ಕೋತೀರಾ? ನಮ್ಮ ಸಂಬಂಧ ಕೊನೆವರೆಗೂ ಹೀಗೆ ಇರತ್ತೆ ಅಂತ ನಾನು ನಂಬಿದ್ದೀನಿ. ಅಷ್ಟಕ್ಕೂ ಅವ್ರಿಗೆ ವಿಚ್ಛೇದನ ಕೊಡೋಕ್ಕೆ ನಾಳೆವರೆಗೂ ಸಮಯ ಇದೆ. ಏನು ಬೇಕಾದರೂ ಆಗ್ಬೋದು. ಏನೋ ಅಪ್ಪ, ನೀವಿಬ್ರು ದೂರ ಆಗಲ್ಲ ಅನ್ನೋ ನಂಬಿಕೆ ನಿನಗಿದೆ ಅನ್ಸುತ್ತೆ, ಆದರೆ ನಮಗಿಲ್ಲ ಅಲ್ವಾ ಅಪ್ಪ? ಹೌದಮ್ಮ, ನಿಮ್ಮಿಬ್ರನ್ನು ದೂರ ದೂರ ಮಾಡಿ ನಾವಾದರೂ ಹೇಗೆ ಖುಷಿಯಾಗಿರೋಕ್ಕಾಗುತ್ತೆ ಹೇಳು? ಏನ್ರಿ ನನಗೆ ಬೇಗ ಹೊಡೋಣ ಅಂದ್ಬಿಟ್ಟು ನೀವು ಮಾತಾಡ್ತಾ ನಿಂತ್ಕೊಂಡಿದ್ದೀರಾ? ಅದ ಅಕ್ಕ ಮತ್ತು ಮಾವ ಏನೋ ಬೇಜಾರಲ್ಲಿ ಮಾತಾಡ್ತಿದ್ರು. ಅವ್ರಿಗೆ ಬೇಜಾರಾಗಂಥದ್ದು ನೀವೇನು ಮಾಡಿದ್ರಿ? ನಿಂಗೆ ಎಲ್ರ ಮುಂದೆ ಡಿವೋರ್ಸ್ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾಳಲ್ಲ, ಅದಕ್ಕಿಂತ ಬೇಜಾರಾಗೋದು ಬೇರೆ ಏನಿದೆ ಚಿರು? ಓ, ಅದಾ ವಿಷಯ. ನನ್ನಿಂದ ಅವ್ರು ದೂರ ಆಗ್ತಿದ್ದಾರೆ ಅಂತ ನಿಮ್ಮ ಜೊತೆಗಿನ ರಿಲೇಷನ್ಶಿಪ್ಪು ಕಳ್ಕೊಬೇಕಂತ ಏನಿಲ್ಲ ಅಚ್ಚು, ಅದು ನಿಮಗೆ ಬಿಟ್ಟಿದ್ದು. ಒಟ್ನಲ್ಲಿ ಅವ್ರು ನನ್ನಿಂದ ದೂರ ಆದರೆ ಸಾಕು.